ದೇವ ಮಹಾದೇವ ಶಿವ ಆರಾಧಿಸುವ ದೇವರಾರು? ಶಿವ ಶಿವ ಎಂದರೆ ಸರ್ವವು ಸಿದ್ಧಿಸುವುದು ಎಂಬ ಮಾತಿದೆ. ಹೀಗಾಗಿಯೇ ಜನರು ಸರ್ವಸಿದ್ಧಿ ಕಾರಣನಾದ ಶಿವನನ್ನ ಆರಾಧಿಸುತ್ತಾರೆ. ಪಂಚಾಕ್ಷರಿ ಮಂತ್ರದ ಮೂಲಕ ಶಿವನನ್ನ ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೆ ತ್ರಿಮೂರ್ತಿ ಶಕ್ತಿಯಾಗಿ ಪೂರೈಯುವ ಶಿವ ಯಾರನ್ನ ಆರಾಧಿಸ್ತಾರೆ? ಶಿವನ ಧ್ಯಾನದ ಮೂಲ ಯಾರು? ಶಿವ ಯಾರನ್ನ ಸದಾ ಸ್ಮರಿಸುತ್ತಾರೆ? ಇದನ್ನ ಅರಿತರೆ ನಿಮಗೆ ಅಚ್ಚರಿಯಾಗೋದು ಸಹಜ. ಇಷ್ಟಕ್ಕೂ ಶಿವ ಆರಾಧಿಸುವ ಶಕ್ತಿ ಯಾವುದು ಅನ್ನೋ ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಸೃಷ್ಟಿಯಲ್ಲಿ ತ್ರಿಮೂರ್ತಿಗಳೆಂದೇ ಪ್ರಸಿದ್ಧಿಯಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಪೈಕಿ ಮಹೇಶ್ವರ ಅಂದ್ರೆ ಶಿವನನ್ನ ಲಯಕಾರಕ ಅಂತ ಕರೆಯಲಾಗುತ್ತೆ. ಸೃಷ್ಟಿಯಲ್ಲಿ ಲಯ ಕ್ರಿಯೆಯನ್ನ ಮಾಡುವ ಶಿವನನ್ನ ಉಗ್ರ ಕೋಪಿ ಅಂತ ಬಣ್ಣಿಸಲಾಗಿದೆ. ಇಂಥ ಶಿವನು ಸದಾ ಧ್ಯಾನಸ್ಥ ಸ್ಥಿತಿಯಲ್ಲಿರೋ ಭಾವದಲ್ಲೇ ಕಾಣಿಸಿಕೊಂಡು ಭಕ್ತರನ್ನ ಪೊರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ 18 ಪವಿತ್ರ ಪುರಾಣಗಳನ್ನ ಚರ್ಚಿಸಲಾಗಿದೆ. ಇದರಲ್ಲಿ ಮಹರ್ಷಿ ವೇದವ್ಯಾಸ ಬರೆದ ಶಿವ ಪುರಾಣವು ಹೆಚ್ಚು ಓದಿದ ಪ್ರಮುಖ ಪುರಾಣವಾಗಿದೆ. 18 ಪುರಾಣಗಳ ಪಟ್ಟಿಯಲ್ಲಿ ಶಿವ ಪುರಾಣವು 4ನೇ ಸ್ಥಾನದಲ್ಲಿದೆ. ಈ ಪುರಾಣದಲ್ಲಿ ಶಿವನ ಮಹಿಮೆ ಮತ್ತು ಭಕ್ತಿಯನ್ನ ವಿಶೇಷವಾಗಿ ಪ್ರಚಾರ ಮಾಡಲಾಗಿದೆ. ಶೈವ ಧರ್ಮಕ್ಕೆ ಸಂಬಂಧಿಸಿದ ಶಿವ ಪುರಾಣವು ಒಟ್ಟು 6 ವಿಭಾಗಗಳನ್ನ ಮತ್ತು 24,000 ಶ್ಲೋಕಗಳನ್ನ ಹೊಂದಿದೆ. ಅಲ್ಲದೆ ಶಿವನ ವಿವಿಧ ರೂಪಗಳು, ಅವತಾರಗಳು, ಜ್ಯೋತಿರ್ಲಿಂಗ ಮತ್ತು ಭಕ್ತಿ ಶಕ್ತಿಯನ್ನ ಅದರಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ. ಭಗವಾನ್ ಶಿವನನ್ನ ಭೋಲೆನಾಥ್, ಶಿವ, ನೀಲಕಂಠ, ಅರ್ಧನಾರೀಶ್ವರ ಮುಂತಾದ ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ. ಶಿವನನ್ನ ದೇವರುಗಳ ದೇವರು ಅಂತಲೂ ಕರೆಯುತ್ತಾರೆ. ಆದರೆ ಇಂಥ ಪ್ರತೀತಿಯನ್ನ ಹೊಂದಿದ ಶಿವನು ಬೇರೊಂದು ದೇವರನ್ನ ಆರಾಧಿಸ್ತಾರೆ ಎಂಬುದು ಬೆಳಕಿನಷ್ಟೇ ಸತ್ಯವಾದ ಸಂಗತಿ. ಮೂವರು ತ್ರಿಮೂರ್ತಿಗಳಲ್ಲಿ ಶಕ್ತಿಶಾಲಿ, ವಿನಾಶಕ ಅಂತೆಲ್ಲ ಕರೆಸಿಕೊಳ್ಳುವ ಶಿವನು ದೇವರನ್ನ ಆರಾಧಿಸ್ತಾರೆ. ಹಾಗಾದ್ರೆ ಶಿವನು ಆರಾಧಿಸೋ ಆ ಶಕ್ತಿ ಯಾವುದು ಎಂಬ ನಿಮ್ಮ ಕುತೂಹಲಕ್ಕೆ ಈ ವಿಡಿಯೋ ನೋಡಿ. ಶಿವನು ಕೈಲಾಸದಲ್ಲಿ ಕುಳಿತು ಸದಾ ಧ್ಯಾನಸ್ಥರಾಗಿರ್ತಾರೆ. ಹೀಗಾಗಿ ಮಡದಿ ಪಾರ್ವತಿಗೂ ಕುತೂಹಲ ಉಂಟಾಗತ್ತೆ. ಶಿವಪತ್ನಿ ಪಾರ್ವತಿಗೆ ತನ್ನ ಪತಿಯು ಯಾರ ಧ್ಯಾನ ಮಾಡುತ್ತಿರಬಹುದೆಂಬ ಕುತೂಹಲ ಉಂಟಾಗತ್ತೆ. ಕುತೂಹಲವನ್ನ ತಾಳಿಕೊಳ್ಳಲಾಗದ ಸತಿ ಶಿವೆಯು ಮೊದಲು ಸುಮ್ಮನಿದ್ರು. ಆಮೇಲೆ ಕುತೂಹಲ ತಾಳಿಕೊಳ್ಳಲಾಗದೆ ಶಿವನನ್ನ ಪ್ರಶ್ನೆ ಮಾಡ್ತಾರೆ. ನೀವು ಸದಾ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಕುಳಿತು ಯಾರನ್ನ ಸ್ಮರಿಸ್ತೀರಿ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಶಿವನು ಮುಗುಳು ನಗ್ತಾನೆ. ಮಾತ್ರವಲ್ಲ, ಮತ್ತೊಮ್ಮೆ ಶಾಂತನಾಗಿ ಧ್ಯಾನ ಮಗ್ನರಾಗ್ತಾನೆ. ಅಲ್ಲದೆ ಪ್ರಸನ್ನ ಚಿತ್ತನಾಗಿ ಪತ್ನಿಯನ್ನ ನೋಡಿದ ಶಿವನು ಇನ್ನೇನು ಕೆಲ ಸಮಯದಲ್ಲೇ ನಿನ್ನ ಪ್ರಶ್ನೆಗೆ ಉತ್ತರಿಸ್ತೇನೆ ಅಂತ ಶಿವನು ಪತ್ನಿಯನ್ನ ಸಂತೈಸುತ್ತಾನೆ. ಇದಾದ ಬಳಿಕ ಕೆಲ ದಿನದಲ್ಲಿಯೇ ಮಹಾಶಕ್ತಿಶಾಲಿ ಶಿವನು ಬುಧ ಕೌಶಿಕ ಋಷಿಯ ಕನಸಿನಲ್ಲಿ ಬಂದು ರಾಮರಕ್ಷಾ ಸ್ತೋತ್ರವನ್ನ ರಚಿಸುವಂತೆ ಸೂಚಿಸುತ್ತಾನೆ. ಕನಸಿನಲ್ಲಿಯೇ ಶಿವನನ್ನ ಕುರಿತು, ಹೇ ದೇವ, ನನಗೆ ರಾಮ ರಕ್ಷಕನು ನೀನೆ. ಇದನ್ನ ಬರೆಯುವಷ್ಟು ಸಾಮರ್ಥ್ಯವಿಲ್ಲ. ನನ್ನನ್ನು ಕ್ಷಮಿಸಿ. ಈ ಕಾರ್ಯವನ್ನ ಬೇರೆ ಯಾರಾದರೂ ಜ್ಞಾನಿಗಳ ಬಳಿ ಮಾಡಿಸಿ ಅಂತ ಶಿವನಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾರೆ. ಆಗ ಇದಕ್ಕೆ ಒಪ್ಪದ ಮಹಾದೇವ ಬುಧ ಕೌಶಿಕ ಋಷಿಗೆ ರಾಮ ರಕ್ಷಾಸ್ತ್ರ ಸ್ತೋತ್ರವನ್ನ ರಚಿಸುವಂತೆ ಆಶೀರ್ವದಿಸುವುದಲ್ಲದೆ ಅದಕ್ಕೆ ಅಗತ್ಯವಾದ ಜ್ಞಾನವನ್ನ ಅನುಗ್ರಹಿಸುತ್ತಾರೆ. ಇದರ ಫಲವಾಗಿ ಕನಸಿನಿಂದ ಎಚ್ಚೆತ್ತ ಬುದ್ಧ ಕೌಶಿಕ ಮುನಿ ಮಾರನೇ ದಿನವೇ ರಾಮ ರಕ್ಷಾ ಸ್ತೋತ್ರವನ್ನ ರಚಿಸುತ್ತಾರೆ. ಇದಾದ ಬಳಿಕ ಶಿವನು ತನ್ನ ಧ್ಯಾನದ ಬಗ್ಗೆ ಕುತೂಹಲ ಹೊಂದಿದ್ದ ಪತ್ನಿ ಪಾರ್ವತಿಯನ್ನ ಹತ್ತಿರಕ್ಕೆ ಕರೆದು, ದೇವಿ, ನೀವು ಪ್ರಶ್ನೆ ಮಾಡಿದ್ರಲ್ಲ ನಾನು ಯಾರನ್ನು ಧ್ಯಾನಿಸುತ್ತಿದ್ದೇನೆ ಅಂತ. ದೇವಿ, ನಾನು ಸದಾ ರಾಮನಾಮವನ್ನ ಸ್ಮರಿಸ್ತೇನೆ ಅಂತ ಹೇಳುತ್ತಾರೆ. ಆಗ ಅಚ್ಚರಿ ಹಾಗೂ ಕುತೂಹಲದಿಂದ ಪತಿಯನ್ನ ಪಾರ್ವತಿ, ಹೇ ಪರಮೇಶ್ವರ, ಶ್ರೀರಾಮ ವಿಷ್ಣುವಿನ ರೂಪ. ಹೀಗಿರುವಾಗ ನೀವು ವಿಷ್ಣುವನ್ನ ಬಿಟ್ಟು ಶ್ರೀರಾಮನನ್ನ ಯಾಕೆ ಧ್ಯಾನಿಸುತ್ತೀರಾ ಅಂತ ಕೇಳ್ತಾಳೆ. ಇದಕ್ಕೆ ಹಸನ್ಮುಖಿಯಾಗಿ ಉತ್ತರಿಸುವ ಶಿವನು, ಹೇ ದೇವಿ, ನಾನು ಶ್ರೀರಾಮನನ್ನ ಸ್ಮರಿಸಲು ಹಲವು ಕಾರಣಗಳಿವೆ. ಯಾವಾಗ ಮನುಷ್ಯರು ಬಾಯಾರುತ್ತಾರೋ ಆಗ ಅವರು ನೀರನ್ನ ನೆನೆಯುತ್ತಾರೆ. ಅದೇ ರೀತಿ ನಾನು ಸಾಕ್ಷಾತ್ ವಿಷ್ಣುವನ್ನ ಸ್ಮರಿಸ್ತೇನೆ. ಚಳಿಯಿಂದ ಕಂಗೆಟ್ಟಾಗ ಮನುಷ್ಯ ಬೆಂಕಿಯ ಸ್ಮರಣೆ ಮಾಡ್ತಾನೆ. ಅದೇ ರೀತಿ ಮನುಷ್ಯರು, ಋಷಿಗಳು ವಿಷ್ಣುವನ್ನ ಸ್ಮರಣೆ ಮಾಡ್ತಾರೆ. ಮದುವೆಯಾದ ಸ್ತ್ರೀ ಪತಿಯನ್ನ ಸ್ಮರಣೆ ಮಾಡ್ತಾಳೆ. ಭಯದಲ್ಲಿರುವ ವ್ಯಕ್ತಿ ಸಮಸ್ಯೆಯಿಂದ ಪಾರಾಗಲು ಚಿಂತಿಸುತ್ತಾನೆ. ಹಣದ ವ್ಯಾಮೋಹದಲ್ಲಿರೋ ವ್ಯಕ್ತಿಯು ಯಾವಾಗಲೂ ಹಣದ ಬಗ್ಗೆಯೇ ಯೋಚನೆ ಮಾಡ್ತಾನೆ. ಮಕ್ಕಳ ನಿರೀಕ್ಷೆಯಲ್ಲಿರೋ ದಂಪತಿ ಮಕ್ಕಳಿಗಾಗಿ ವಿಷ್ಣುವನ್ನ ಸ್ಮರಣೆ ಮಾಡ್ತಾರೆ. ಹಾಗೆಯೇ ನಾನು ಕೂಡ ಶ್ರೀರಾಮನನ್ನ ಸ್ಮರಣೆ ಮಾಡ್ತೇನೆ ಅಂತಾರೆ. ಅನಾದಿ ಕಾಲದಲ್ಲಿ ವಿಷ್ಣುವಿನ ಮೂಲಕ ನಿರ್ಮಾಣವಾದ ಈ ಜಗತ್ತು ಕರ್ಮದ ಅಧೀನದಲ್ಲಿದೆ.
ಮತ್ತು ಕರ್ಮ ಆ ವಿಷ್ಣುವಿನ ಅಧೀನದಲ್ಲಿದೆ. ರಾಮನಾಮ ವಿಷ್ಣುವಿನ 1000 ನಾಮಗಳಿಗೆ ಸಮಾನವಾಗಿದೆ. ಹೀಗಾಗಿ ನಾನು ಯಾವಾಗಲೂ ರಾಮನಾಮ ಮಂತ್ರ ಪಠಿಸ್ತೇನೆ ಅಂತ ಶಿವ ಹೇಳ್ತಾನೆ. ಶಿವನ ಈ ವಿವರಣೆಯಿಂದ ಪಾರ್ವತಿ ಸಂತೋಷಗೊಳ್ತಾಳೆ. ತನ್ನ ಪತಿಯು ವಿಷ್ಣು ರೂಪಿ ಶ್ರೀರಾಮನನ್ನ ಆರಾಧಿಸುವುದನ್ನು ಕಂಡು ಪಾರ್ವತಿಗೆ ಸಂತೋಷವಾಗಿ ಆಕೆಯು ಸ್ಮರಿಸಲು ಪ್ರಾರಂಭಿಸ್ತಾಳೆ. ಇದು ರಾಮರಕ್ಷಾ ಸ್ತೋತ್ರದ ಉಗಮದ ಕಥೆ. ಇಂದಿಗೂ ರಾಮರಕ್ಷಾ ಸ್ತೋತ್ರ ಭಕ್ತರ ಪಾಲಿಗೆ ಕಾಮಧೇನು ಎನಿಸಿದ್ದು ಬೇಡಿದ ವರಗಳನ್ನು ಕರುಣಿಸುವ ಕಾಯುವ ಶಕ್ತಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.